ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅರಬ್ ದೇಶಗಳ ಜೊತೆಗಿನ ಸಂಬಂಧವನ್ನು ಗಟ್ಟಿ ಮಾಡಿಕೊಂಡು ಏಷ್ಯಾ ಸೇರಿದ ಹಾಗೆ ಮಧ್ಯಪ್ರಾಚ್ಯದಲ್ಲಿ ತನ್ನ ಪ್ರಾಬಲ್ಯವನ್ನು ಸಾಧಿಸಿಬಿಡಬೇಕು ಅಂತ ಅಂದ್ಕೊಂಡಿದ್ದ ಚೈನಾಗೆ ಮತ್ತೊಂದು ಹಿನ್ನಡೆ ಉಂಟಾಗ್ತಾ ಇದೆ. ಬ್ರಿಕ್ಸ್ ಕೂಟವನ್ನು ಸೇರೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದ ಸೌದಿ ಅರೇಬಿಯಾ ಈಗ ಬ್ರಿಕ್ಸ್ನಿಂದ ಹಿಂದೆ ಸರಿಯೋ ನಿರ್ಧಾರವನ್ನು ಪ್ರಕಟಿಸಿದ್ದು ಅಮೆರಿಕ ಜೊತೆಗಿನ ತನ್ನ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಈ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಯಾರು ಯಾರಿಗೂ ಶತ್ರುಗಳು ಅಲ್ಲ, ಯಾರು ಯಾರಿಗೂ ಶಾಶ್ವತ ಮಿತ್ರರೂ ಅಲ್ಲ ಮತ್ತು ಯಾವುದೇ ನಿರ್ಧಾರವೂ ಕೂಡ ಶಾಶ್ವತ ಅಲ್ಲ. ಎಲ್ಲ ದೇಶಗಳು ತಮ್ಮ ತಮ್ಮ ಅನುಕೂಲಗಳಿಗೆ ತಕ್ಕ ಹಾಗೆ ತಮ್ಮ ಲಾಭ ನಷ್ಟಗಳನ್ನು ಗಮನದಲ್ಲಿಟ್ಟುಕೊಂಡು ಅನುಕೂಲ ಸಿಂಧು ನಿರ್ಧಾರಗಳನ್ನು ಕೈಗೊಳ್ಳುತ್ತವೆ ಅನ್ನೋದನ್ನ ಸೌದಿ ಅರೇಬಿಯಾ ಇಲ್ಲಿ ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದೆ. ಹಾಗಾದ್ರೆ ಬ್ರಿಕ್ಸ್ ಕೂಟವನ್ನು ಸೇರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದ ಸೌದಿ ಅರೇಬಿಯಾ ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಯೂಟರ್ನ್ ಹೊಡೆದು ಮತ್ತೆ ಅಮೆರಿಕಾನ ತಬ್ಬಿಕೊಳ್ಳೋದಕ್ಕೆ ಹೋಗ್ತಾ ಇರೋದು ಯಾಕೆ? ಅಲ್ಲಿ ಅಮೆರಿಕ ಸೌದಿಯ ವಿಷಯದಲ್ಲಿ ಅದೆಂಥ ಗೇಮ್ ಪ್ಲಾನ್ ಮಾಡಿದೆ ಮತ್ತು ಇದರಿಂದ ಭಾರತಕ್ಕಾಗೋ ಲಾಭಗಳೇನು, ನಷ್ಟಗಳೇನು ಹಾಗೂ ಅಮೆರಿಕ ಸೌದಿಯ ಸಂಬಂಧಗಳಿಂದ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಬಹುದಾದ ಬದಲಾವಣೆಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಬ್ರಿಕ್ಸ್ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬ್ರೆಜಿಲ್, ರಷ್ಯಾ, ಭಾರತ, ಚೈನಾ ಮತ್ತು ದಕ್ಷಿಣ ಆಫ್ರಿಕಾ ಈ 5 ರಾಷ್ಟ್ರಗಳನ್ನು ಒಳಗೊಂಡ ಸಂಘಟನೆ ಇದು. 2009ರಲ್ಲಿ ಬ್ರೆಜಿಲ್, ರಷ್ಯಾ, ಭಾರತ ಮತ್ತು ಚೈನಾಗಳು ಸೇರಿ ಈ ಸಂಘಟನೆಯನ್ನು ರಚನೆ ಮಾಡಿಕೊಂಡು ಆ ನಂತರ ಈ ಸಂಘಟನೆಗೆ ದಕ್ಷಿಣ ಆಫ್ರಿಕಾ ಕೂಡ ಸೇರಿಕೊಳ್ತು. ಅದಾದ ನಂತರ ಅದು ಬ್ರಿಕ್ಸ್ ಆಯಿತು. ಇನ್ನು 2015ರ ಲೆಕ್ಕಾಚಾರದ ಪ್ರಕಾರ ಇಡೀ ಜಾಗತಿಕ ಜನಸಂಖ್ಯೆ ಏನಿದೆ ಅದರ ಅರ್ಧದಷ್ಟು ಜನಸಂಖ್ಯೆ ಇರುವ ದೇಶಗಳು ಹೇಗೆ ಪಶ್ಚಿಮದ ದೇಶಗಳು G7 ಅಂತ ಸಂಘಟನೆಯನ್ನು ಮಾಡಿಕೊಂಡು ಆರ್ಥಿಕ ಅಭಿವೃದ್ಧಿಯ ಕಡೆಗೆ ಗಮನ ಕೊಡ್ತಾ ಇವೆಯೋ ಅದೇ ತರ ಬ್ರಿಕ್ಸ್ ಕೂಡ ಜಾಗತಿಕ ಮಟ್ಟದ ಅತಿ ದೊಡ್ಡ ಸಂಘಟನೆ ಆಗಬೇಕು ಅಂತ ಬಯಸಿತ್ತು. ಹೀಗಾಗಿನೇ ಬ್ರಿಕ್ಸ್ ಅನ್ನ ವಿಸ್ತರಿಸುವ ನಿಟ್ಟಲ್ಲಿ ಇನ್ನು 6 ದೇಶಗಳಿಗೆ 2023ರಲ್ಲಿ ಆಹ್ವಾನವನ್ನು ಕೂಡ ಕೊಡಲಾಯಿತು. ಇಲ್ಲಿ ಬ್ರೆಜಿಲ್, ಭಾರತ ಮತ್ತು ದಕ್ಷಿಣ ಆಫ್ರಿಕಾಗಳು ಈ ಸಂಘಟನೆಯಲ್ಲಿ ಇವೆಯಾದರೂ ಇಲ್ಲಿ ಆಧಿಪತ್ಯವನ್ನು ಸ್ಥಾಪಿಸ್ತಾ ಇರೋದು ರಷ್ಯಾ ಮತ್ತು ಚೀನಾಗಳು. ಹೀಗಾಗಿ ಈ ಬ್ರಿಕ್ಸ್ ನ ಬೆಳವಣಿಗೆಗಳಿಂದ ಅತಿ ಹೆಚ್ಚು ಲಾಭ ಮಾಡಿಕೊಳ್ಳೋದು ಕೂಡ ಚೀನಾನೇ. ಇನ್ನು ಬ್ರಿಕ್ಸ್ ಅನ್ನ ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಅಂದ್ಕೊಂಡಿದ್ದ ಚೀನಾ ಹಾಗೂ ರಷ್ಯಾ ಅಮೆರಿಕಾದ ಡಾಲರೈಸೇಷನ್ ಅನ್ನ ವಿರುದ್ಧ ಬ್ರಿಕ್ಸ್ ನ ಕರೆನ್ಸಿಯನ್ನ ಹೊರತರುವ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ವು. ಆರಂಭದಲ್ಲಿ ಚೀನಾದ ಕರೆನ್ಸಿಯನ್ನೇ ಬ್ರಿಕ್ಸ್ ಕರೆನ್ಸಿಯನ್ನಾಗಿ ಮಾಡುವ ಒತ್ತಡಗಳಿದ್ವು. ಆದರೂ ಅದಕ್ಕೆ ಇನ್ನಿತರ ದೇಶಗಳು ಒಪ್ಪದ ಕಾರಣ ಬ್ರಿಕ್ಸ್ಗೆ ಪ್ರತ್ಯೇಕ ಕರೆನ್ಸಿಯನ್ನ ಕೂಡ ರಚನೆ ಮಾಡೋದಕ್ಕೆ ಈ ದೇಶಗಳು ಯೋಜನೆಯನ್ನ ಹಮ್ಮಿಕೊಂಡಿದ್ವು. ಇದರ ಭಾಗವಾಗಿನೇ ಬ್ರಿಕ್ಸ್ ಅನ್ನ ವಿಸ್ತರಿಸುವ ಪ್ರಯತ್ನಗಳು ನಡೆದವು. ಆ ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಕೂಡ ಬ್ರಿಕ್ಸ್ ಅನ್ನ ಸೇರುವ ಇಚ್ಛೆಯನ್ನ, ಅಭಿಲಾಷೆಯನ್ನ ವ್ಯಕ್ತಪಡಿಸಿತು. ಇನ್ನು ಈ ಬಗ್ಗೆ ಸೌದಿ ಅರೇಬಿಯಾದ ಸರ್ಕಾರಿ ಮಾಧ್ಯಮ ಕೂಡ ಅಧಿಕೃತವಾಗಿ ವರದಿ ಮಾಡಿತು. ಸೌದಿ ಬ್ರಿಕ್ಸ್ಗೆ ಸೇರೋದಕ್ಕೆ ಸಿದ್ಧವಾಗಿದೆ ಅನ್ನೋ ವರದಿಗಳು ಎಲ್ಲ ಕಡೆ ಕೇಳಿ ಬರೋದಕ್ಕೆ ಶುರು ಮಾಡಿದ್ವು. ಆದರೆ ಅಷ್ಟರಲ್ಲೇ ಮೊನ್ನೆ ಜನವರಿ 18ನೇ ತಾರೀಕು ಮತ್ತೊಂದು ವರದಿ ಬಂತು. ಸೌದಿ ಅರೇಬಿಯಾ ಬ್ರಿಕ್ಸ್ ಅನ್ನ ಸೇರಬೇಕಾ ಬೇಡವಾ ಅನ್ನೋ ಬಗ್ಗೆ ಇನ್ನೂ ಸರಿಯಾದ ನಿರ್ಧಾರವನ್ನು ಕೈಗೊಂಡಿಲ್ಲ. ಬ್ರಿಕ್ಸ್ ಅನ್ನ ಸೇರುವ ಅಥವಾ ಸೇರದೆ ಇರುವ ಸಾಧ್ಯತೆಗಳು ಕೂಡ ಇವೆ ಅನ್ನೋ ವರದಿ ಬಂತು. ಇದರ ಬಗ್ಗೆ ಯಾರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಯಾಕೆಂದ್ರೆ ಒಂದು ಜಾಗತಿಕ ಸಂಘಟನೆಗೆ ಸೇರ್ಪಡೆಯಾಗುವಾಗ ಅದರ ಲಾಭ ನಷ್ಟಗಳ ಬಗ್ಗೆ, ಆಗು ಹೋಗುಗಳ ಬಗ್ಗೆ ವಿಸ್ತೃತವಾದ ಚರ್ಚೆಗಳು, ಅಭಿಪ್ರಾಯ ಸಂಗ್ರಹಗಳು ಆಗುತ್ತವೆ ಮತ್ತು ಮಾತುಕತೆಗಳು ಕೂಡ ನಡೆಯುತ್ತವೆ. ಹೀಗಾಗಿ ಸೌದಿ ಅರೇಬಿಯಾ ಬೇರೆ ಏನೋ ಯೋಚನೆ ಮಾಡ್ತಾ ಇರಬಹುದು ಅನ್ನೋ ಐಡಿಯಾ ಇತ್ತಾದರೂ ಸೌದಿ ಇದ್ದಕ್ಕಿದ್ದ ಹಾಗೆ ಯೂಟರ್ನ್ ಹೊಡೆಯುತ್ತೆ, ಬ್ರಿಕ್ಸ್ನಿಂದ ದೂರ ಆಗುವ ನಿರ್ಧಾರವನ್ನು ಕೈಗೊಂಡು ಬಿಡುತ್ತೆ ಅಂತ ಯಾರೊಬ್ಬರು ಭಾವಿಸಿರಲಿಲ್ಲ. ಈಗ ಫೆಬ್ರವರಿ ಮೊದಲ ವಾರದಲ್ಲೇ ಸೌದಿ ಅರೇಬಿಯಾ ತನ್ನ ನಿರ್ಧಾರವನ್ನು ಬಹಿರಂಗಪಡಿಸಿದೆ. ಬ್ರಿಕ್ಸ್ ಅನ್ನು ಸೇರೋ ಬಗ್ಗೆ ತಾನು ಇನ್ನೂ ಯಾವ ನಿರ್ಧಾರವನ್ನು ಕೈಗೊಂಡಿಲ್ಲ ಅಂತ ಹೇಳಿರುವುದು ಅಷ್ಟೇ ಅಲ್ಲದೆ ತಾನು ಯಾವತ್ತಿಗೂ ಬ್ರಿಕ್ಸ್ನ ಭಾಗ ಆಗಲಾರೆ ಅನ್ನೋದನ್ನು ತೋರಿಸುವ ನಿಟ್ಟಲ್ಲಿ ಅಮೆರಿಕ ಜೊತೆ ಒಂದು ಅತಿ ದೊಡ್ಡ ಡಿಫೆನ್ಸ್ ಡೀಲ್ಗೆ ಸೌದಿ ಅರೇಬಿಯಾ ಸಹಿ ಹಾಕಿದೆ. ಗೆಳೆಯರೆ, ಸೌದಿ ಅರೇಬಿಯಾ ಈ ಹಿಂದಿನಿಂದಲೂ ಕೂಡ ಅಮೆರಿಕ ಜೊತೆ ಅತ್ಯುತ್ತಮ ಸಂಬಂಧಗಳನ್ನು ಹೊಂದಿತ್ತು. ಸೌದಿ ಅರೇಬಿಯಾದ ರಕ್ಷಣಾ ಪಾಲುದಾರಿಕೆ ಕೂಡ ಅಮೆರಿಕ ಜೊತೆಗಿತ್ತು. ಅಮೆರಿಕ ಸೌದಿಗೆ ಸಾಕಷ್ಟು ಆಯುಧಗಳನ್ನು ಕೊಡ್ತಾ ಇತ್ತು. ಜೊತೆಗೆ ಈ ಇಡೀ ಅರಬ್ ನೆಲದ ಎಲ್ಲ ದೇಶಗಳ ರಕ್ಷಣೆಯ ಜವಾಬ್ದಾರಿಯನ್ನು ಕೂಡ ಅಮೆರಿಕಾನೇ ತನ್ನ ಹೆಗಲ ಮೇಲೆ ತಗೊಂಡಿತ್ತು. ಅದಕ್ಕೆ ಕಾರಣ ಈ ಭಾಗದಲ್ಲಿನ ತೈಲ ನಿಕ್ಷೇಪಗಳು ಮತ್ತು ಅದರ ಮೇಲಿನ ಜಾಗತಿಕ ಡಿಪೆಂಡೆನ್ಸಿ. ಇನ್ನು ಈ ಮಧ್ಯೆ ಅಮೆರಿಕಾದಲ್ಲಿ ಸರ್ಕಾರ ಬದಲಾಯಿತು. ಜೋ ಬಿಡೆನ್ ಅಧ್ಯಕ್ಷರಾದರು. ಅವರು ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಸೌದಿಯ ಯುವರಾಜನ ವಿರುದ್ಧ ತಮ್ಮ ಚುನಾವಣಾ ಭಾಷಣಗಳಲ್ಲಿ ಮಾತನಾಡುವುದಕ್ಕೆ ಶುರು ಮಾಡಿದರು. ಟರ್ಕಿಯಲ್ಲಿ ನಡೆದಿದ್ದ ಪತ್ರಕರ್ತರೊಬ್ಬರ ಕೊಲೆಯ ಹಿಂದೆ ಸೌದಿ ಅರೇಬಿಯಾದ ಯುವರಾಜ ಸಲ್ಮಾನ್ ಕೈವಾಡ ಇದೆ. ಸಲ್ಮಾನ್ ಕೈಗಳಿಗೆ ರಕ್ತ ಅಂಟುಕೊಂಡಿದೆ. ಹಂತಕರನ್ನ ನಾವು ಹತ್ರ ಬಿಟ್ಟುಕೊಳ್ಳೋದಿಲ್ಲ, ಅವರನ್ನು ದೂರ ಇಡ್ತೀವಿ, ಅವರ ವಿರುದ್ಧ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು. ಹೀಗೆ ಬಿಡೆನ್ ತಮ್ಮ ಚುನಾವಣಾ ಭಾಷಣಗಳಲ್ಲಿ ಮಾತನಾಡಿದ್ರು. ಅದು ಸೌದಿ ಕೆರಳೋ ಹಾಗೆ ಮಾಡಿತು. ಅದಾದ ನಂತರ ಬಿಡೆನ್ ಅಮೆರಿಕದ ಅಧ್ಯಕ್ಷರಾಗಿ ಆರಿಸಿ ಬಂದರು. ಸೌದಿ ಜೊತೆಗಿನ ಸಂಬಂಧಗಳನ್ನ ಮುಂದುವರಿಸುವ ಬಗ್ಗೆ ಅಮೆರಿಕ ಸರ್ಕಾರ ಯಾವ ಆಸಕ್ತಿಯನ್ನು ತೋರಲಿಲ್ಲ. ಅಷ್ಟೇ ಅಲ್ಲದೆ ಸೌದಿ ಅರೇಬಿಯಾ
ಅರೇಬಿಯಾ ಜೊತೆ ಈ ಹಿಂದೆ ಮಾಡಿಕೊಂಡಿದ್ದ ಆಯುಧಗಳ ಡೀಲ್ ಬಗ್ಗೆ ಕೂಡ ನಾವು ಪುನರ್ ಪರಿಶೀಲಿಸ್ತೀವಿ ಅನ್ನೋ ಹೇಳಿಕೆಯನ್ನ ಅಮೆರಿಕದ ಅಧ್ಯಕ್ಷ ಬಿಡೆನ್ ಕೊಟ್ಟರು. ಸೌದಿ ಅರೇಬಿಯಾದ ವಿರುದ್ಧ ಹೋರಾಟ ಮಾಡ್ತಾ ಇರೋ ಯಮನ್ನ ಹೌತಿಗಳನ್ನ ಅಮೆರಿಕ ಭಯೋತ್ಪಾದಕ ಪಟ್ಟಿಯಿಂದ ಹೊರಗಿಡಿತು. ಅಲ್ಲದೆ ಹೌತಿಗಳ ವಿರುದ್ಧ ನಾವು ಇನ್ನು ಯುದ್ಧದಲ್ಲಿ ಭಾಗವಹಿಸೋದಿಲ್ಲ ಅಂತ ಹೇಳೋ ಮೂಲಕ ಸೌದಿ ಅರೇಬಿಯಾದ ಕೆಂಗಣ್ಣಿಗೆ ಕೂಡ ಅಮೆರಿಕ ಪಾತ್ರ ಆಯಿತು. ಇದರ ಪರಿಣಾಮವನ್ನು ಕೂಡ ಅಮೆರಿಕ ಅನುಭವಿಸಬೇಕಾಗಿ ಬಂತು. ಯಾವಾಗ ರಷ್ಯಾ ಮತ್ತು ಯುಕ್ರೇನ್ ಸಂಘರ್ಷ ಶುರುವಾಯಿತೋ ಆಗ ಜಾಗತಿಕ ತೈಲ ಹಾಗೂ ಇಂಧನದ ಸಮಸ್ಯೆ ಉಂಟಾಯಿತು ನೋಡಿ. ಅದನ್ನು ಸರಿಪಡಿಸೋದಕ್ಕೆ ಅಮೆರಿಕದ ಅಧ್ಯಕ್ಷ ಬಿಡೆನ್ ಸೌದಿಗೆ ಭೇಟಿ ಕೊಟ್ಟರು. ಆದರೆ ಸೌದಿ ಅಮೆರಿಕ ಅಧ್ಯಕ್ಷರ ಜೊತೆ ಈ ಹಿಂದಿನಂತೆ ಯಾವ ಪ್ರೀತಿ ವಿಶ್ವಾಸಗಳನ್ನು ತೋರಿಸೋದಕ್ಕೆ ಹೋಗಲಿಲ್ಲ. ಇದರ ಜೊತೆಗೆ ಸೌದಿ ಅರೇಬಿಯಾದ ಯುವರಾಜ ಸಲ್ಮಾನ್ ರಷ್ಯಾದ ಕಡೆಗೆ ತಮ್ಮ ಸ್ನೇಹ ಹಸ್ತವನ್ನು ಚಾಚಿದ್ರು. ಹಾಗೆ ಚೈನಾ ಕೂಡ ಸೌದಿ ಅರೇಬಿಯಾ ಜೊತೆ ತೈಲ ವ್ಯಾಪಾರದ ಒಪ್ಪಂದಗಳನ್ನು ಮಾಡಿಕೊಳ್ತು. ಅತಿ ಹೆಚ್ಚು ಪ್ರಮಾಣದ ತೈಲವನ್ನು ಸೌದಿಯಿಂದ ಖರೀದಿ ಮಾಡುವ ಮೂಲಕ ಸೌದಿ ಅರೇಬಿಯಾದಲ್ಲಿ ಅಮೆರಿಕದ ಸ್ಥಾನವನ್ನು ತಾನು ಪಡ್ಕೊಂಡು ಬಿಡೋದಕ್ಕೆ ಚೈನಾ ಒಂದು ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತು. ಇದೆಲ್ಲವನ್ನು ಕೂಡ ಅಮೆರಿಕ ಒಂದು ಕಡೆ ಆತಂಕದಿಂದಲೇ ಗಮನಿಸ್ತಾ ಇತ್ತು. ಇದರ ಮಧ್ಯೆ ಸೌದಿ ಅರೇಬಿಯಾ ತಾನು ಬ್ರಿಕ್ಸ್ ಕೂಟವನ್ನ ಸೇರ್ತಾ ಇರೋದಾಗಿ ಪ್ರಕಟಿಸಿ ಬಿಡ್ತು. ಇದು ಅಮೆರಿಕಾಗೆ ಒಂದಷ್ಟು ಪ್ರಮಾಣದಲ್ಲಿ ತಲ್ಲಣಕ್ಕೆ ಕಾರಣವಾಯಿತು ಅನ್ನೋದು ಸುಳ್ಳೇನಲ್ಲ. ಯಾಕೆಂದ್ರೆ ಇಡೀ ಜಗತ್ತಿನ ಮೇಲೆ ತನ್ನ ಹಿಡಿತವನ್ನು ಸ್ಥಾಪಿಸಿಬಿಡಬೇಕು ಅಂತ ಹೊರಟಿರೋ ಅಮೆರಿಕಾಗೆ ಸೌದಿ ಅರೇಬಿಯಾ ದೂರ ಆಗೋದು ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ಲ. ಇನ್ನು ಅರಬ್ ನೆಲದಲ್ಲಿ ಅತಿ ದೊಡ್ಡ ದೇಶ ಅನ್ನಿಸ್ಕೊಳ್ತಾ ಇರೋದು ಸೌದಿ ಅರೇಬಿಯಾ. ಇಡೀ ಜಗತ್ತಿನ ಇಸ್ಲಾಮಿಕ್ ದೇಶಗಳ ನಾಯಕನ ಪಟ್ಟ ಕೂಡ ಸೌದಿ ಅರೇಬಿಯಾದ ಕೈಯಲ್ಲೇ ಇದೆ. ಹೀಗಾಗಿ ಸೌದಿಯನ್ನ ಸಂಪೂರ್ಣವಾಗಿ ಕಳ್ಕೊಳ್ಳೋದಕ್ಕೆ ಅಮೆರಿಕ ಕೂಡ ಸಿದ್ಧ ಇರಲಿಲ್ಲ. ಅಮೆರಿಕ ಸೌದಿ ಜೊತೆಗಿನ ಮಾತುಕತೆಗಳನ್ನು ಪುನರಾರಂಭ ಮಾಡಿತು. ಇದೇ ಸಂದರ್ಭದಲ್ಲಿ ಕೆಂಪು ಸಮುದ್ರದಲ್ಲಿ ಸಂಘರ್ಷ ಶುರುವಾಗಿ ಹೋಯಿತು. ಗೆಳೆಯರೆ, ಇಲ್ಲಿ ಕೆಂಪು ಸಮುದ್ರದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಮತ್ತು ರಷ್ಯಾ ಹಾಗೂ ಇರಾನ್ಗಳು ಮಾಡೋದಕ್ಕೆ ಹೋಗ್ತಾ ಇರೋ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಏನಿದೆ ಅದರ ಪ್ರಭಾವವನ್ನು ಕೂಡ ಕಡಿಮೆ ಮಾಡೋದಕ್ಕೆ ಇಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗಳು ಸೇರಿ ಭಾರತದಿಂದ ಆರಂಭಗೊಂಡು UAE ಮೂಲಕ ಸೌದಿ ಅರೇಬಿಯಾ ಹಾಗೂ ಜೋರ್ಡಾನ್ಗಳನ್ನ ದಾಟಿ ಇಸ್ರೇಲ್ಗೆ ಬಂದು ಅಲ್ಲಿಂದ ಮೆಡಿಟರೇನಿಯನ್ ಸಮುದ್ರದ ಮೂಲಕ ಯುರೋಪ್ ಅನ್ನು ತಲುಪುವ ಮತ್ತೊಂದು ಹೊಸ ವ್ಯಾಪಾರಿ ಮಾರ್ಗವನ್ನ ನಿರ್ಮಾಣ ಮಾಡೋ ಯೋಜನೆಯ ಬಗ್ಗೆ ಮಾತುಕತೆಗಳನ್ನು ನಡೆಸ್ತಾ ಇದ್ವು. ಅಷ್ಟರಲ್ಲೇ ಇಸ್ರೇಲ್ ಹಾಗೂ ಹಮಾಸ್ ಸಂಘರ್ಷ ಶುರುವಾಯಿತು. ಅದರ ಬೆನ್ನಲ್ಲೇ ಕೆಂಪು ಸಮುದ್ರ ಉದ್ವಿಗ್ನಗೊಳ್ತಾ ಹೋಯಿತು. ಕೆಂಪು ಸಮುದ್ರದಲ್ಲಿ ಯಮನ್ನ ಹೌತಿಗಳು ದಾಳಿ ಮಾಡ್ತಾ ಇರೋದ್ರಿಂದ ಅಲ್ಲಿ ಜಾಗತಿಕ ವ್ಯಾಪಾರಿ ಹಡಗುಗಳು ಸಂಚರಿಸೋದಕ್ಕೆ ತೀವ್ರ ಪ್ರಮಾಣದ ಸಮಸ್ಯೆಗಳು ಆರಂಭ ಆಗಿವೆ. ಇದು ಪೂರ್ವ ಮತ್ತು ಪಶ್ಚಿಮಗಳ ನಡುವಿನ ವ್ಯಾಪಾರ ಏನಿದೆ ಅದರ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಹೀಗಾಗಿ ಕೆಂಪು ಸಮುದ್ರವನ್ನ ಕಾಪಾಡೋದಕ್ಕೆ ಮತ್ತು ಇಲ್ಲಿನ ವ್ಯಾಪಾರಿ ಹಡಗುಗಳಿಗೆ ರಕ್ಷಣೆ ಕೊಡೋದಕ್ಕೆ ಖುದ್ದು ಅಮೆರಿಕಾನೇ ಇಲ್ಲಿ ತನ್ನ ಸೇನೆಯನ್ನ ಕಣಕ್ಕಿಳಿಸಬೇಕಾಗಿ ಬಂತು. ಇದರ ಜೊತೆಗೆ ಭಾರತ ಕೂಡ ಹಿಂದೂ ಮಹಾಸಾಗರ ತನ್ನ ಯುದ್ಧ ನೌಕೆಗಳನ್ನ ಇಳಿಸುವ ಮೂಲಕ ಯಮನ್ನ ಹೌತಿಗಳು ಹಾಗೂ ಸೊಮಾಲಿಯಾದ ಕಡಲ್ಗಳರಿಂದ ಇಲ್ಲಿ ವ್ಯಾಪಾರಿ ಹಡಗುಗಳನ್ನ ಕಾಪಾಡೋದಕ್ಕೆ ಟೊಂಕ ಕಟ್ಕೊಂಡು ನಿಂತುಕೊಳ್ತು. ಇನ್ನು ಬ್ರಿಟನ್ ಕೂಡ ಇಲ್ಲಿ ಅಮೆರಿಕದ ನೆರವಿಗೆ ನಿಂತುಕೊಳ್ತು. ಇಷ್ಟಾದ್ರೂ ಹೌತಿಗಳ ದಾಳಿಯನ್ನ ಸಂಪೂರ್ಣವಾಗಿ ಕೆಂಪು ಸಮುದ್ರದಲ್ಲಿ ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಬಹಳಷ್ಟು ದಿನ ಅಮೆರಿಕಾನೇ ನಿಂತ್ಕೊಂಡು ಇದೆಲ್ಲವನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಮನ್ನ ಹೌತಿಗಳಿಗೆ ಇರಾನ್ ಹಾಗೂ ರಷ್ಯಾಗಳ ಬೆಂಬಲ ಇದೆ. ರಷ್ಯಾ ಇಲ್ಲಿ ಅಮೆರಿಕ ಸಂಪೂರ್ಣವಾಗಿ ಯುದ್ಧದಲ್ಲಿ ಭಾಗಿಯಾಗಲಿ ಅಂತ ಬಯಸುತ್ತೆ. ಆ ಮೂಲಕ ತನ್ನ ಯುಕ್ರೇನ್ ಮೇಲಿನ ಕಾರ್ಯಾಚರಣೆಗೆ ಅಮೆರಿಕದ ಗಮನ ಮತ್ತು ನೆರವು ಕಡಿಮೆ ಆಗಲಿ ಅನ್ನೋದು ರಷ್ಯಾದ ಅಭಿಲಾಷೆ. ಹೀಗಾಗಿ ರಷ್ಯಾ, ಇರಾನ್ ಹಾಗೂ ಚೈನಾಗಳು ಕೆಂಪು ಸಮುದ್ರದಲ್ಲಿ ಅಮೆರಿಕಾನ ಹೌತಿಗಳ ಜೊತೆ ಎಂಗೇಜ್ ಮಾಡಬೇಕು ಅಂತ ಅಂದ್ಕೊಳ್ಳುತ್ತೆ. ಇದನ್ನು ತಪ್ಪಿಸಬೇಕು ಅಂದ್ರೆ ಕೆಂಪು ಸಮುದ್ರದಲ್ಲಿ ಮತ್ತೊಬ್ಬ ಸ್ನೇಹಿತ ಅಥವಾ ಸಹವರ್ತಿಯ ಅಗತ್ಯ ಅಮೆರಿಕಾಗಿದೆ. ಜೊತೆಗೆ ಸೌದಿ ಅರೇಬಿಯಾ ಚೈನಾದ ಪಾಲಾದ್ರೆ ಅಮೆರಿಕಾಗೆ ಮಧ್ಯ ಏಷ್ಯಾದ ಮೇಲಿನ ಹಿಡಿತ ಕಡಿಮೆ ಆಗುತ್ತೆ. ಅದಾಗಬಾರದು ಅಂದ್ರೆ ಮತ್ತೆ ಸೌದಿ ಅರೇಬಿಯಾನ ಅಮೆರಿಕ ತನ್ನ ವಿಶ್ವಾಸಕ್ಕೆ ತಗೋಬೇಕು. ಆ ಪ್ರಯತ್ನವನ್ನ ಇಲ್ಲಿ ಅಮೆರಿಕ ತುಂಬಾನೇ ಸೀರಿಯಸ್ ಆಗಿ ಮಾಡಿದ ಹಾಗೆ ಕಾಣ್ತಾ ಇದೆ. ಸೌದಿ ಅರೇಬಿಯಾ ತನ್ನನ್ನ ಬಿಟ್ಟು ಹೋಗಬಾರದು ಅನ್ನೋ ಕಾರಣಕ್ಕೆ ಅಮೆರಿಕ ಸೌದಿಗೆ ಒಂದು ದೊಡ್ಡ ಡೀಲ್ ಅನ್ನೇ ಕೊಡ್ತಾ ಇದೆ. ಗೆಳೆಯರೆ, ಸಾಕಷ್ಟು ವರ್ಷಗಳಿಂದ ಕೂಡ ಅಮೆರಿಕಾದಿಂದ ಸೌದಿ ಅರೇಬಿಯಾ ಆಯುಧಗಳ ಖರೀದಿಯನ್ನು ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಅಮೆರಿಕದ F-35 ಯುದ್ಧ ವಿಮಾನಗಳಿಗೆ ಕೂಡ ಸೌದಿ ಬೇಡಿಕೆಯನ್ನು ಇಟ್ಟಿತ್ತು. ಆದರೆ ಆ ಯುದ್ಧ ವಿಮಾನಗಳನ್ನು ನಾವು ಸೌದಿ ಅರೇಬಿಯಾಗೆ ಕೊಡೋದಿಲ್ಲ ಅಂತ ಬಿಡೆನ್ ಹೇಳಿದ್ದು ಸೌದಿಯ ಸಿಟಿಗೆ ಕಾರಣ ಆಗಿತ್ತು. ಇದರ ಜೊತೆಗೆ ಥಾಡ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗಾಗಿ ಸೌದಿ ಈ ಹಿಂದೆ ಬೇಡಿಕೆಯನ್ನು ಸಲ್ಲಿಸಿತ್ತು. ಇಲ್ಲಿ ಯಮನ್ನ ಹೌತಿಗಳ ಜೊತೆ ನಿರಂತರ ಸಂಘರ್ಷದಲ್ಲಿ ತೊಡಗಿರುವ ಸೌದಿ ಅರೇಬಿಯಾಗೆ ಒಂದು ಬಲಿಷ್ಠವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಬೇಕಾಗಿದೆ. ಈ ಥಾಡ್ ಅನ್ನೋದು ರಷ್ಯಾದ S-400 ಇದೆಯಲ್ಲ
ಅದೇ ತರದ ಅತ್ಯಂತ ಬಲಿಷ್ಠ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನಿಸ್ಕೊಳ್ಳುತ್ತೆ. ಈಗಾಗಲೇ ಯುಕ್ರೇನ್ ನಲ್ಲಿ ರಷ್ಯಾದ ದಾಳಿಯ ವಿರುದ್ಧ ಈ ಥಾಡ್ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಥಾಡ್ ಅನ್ನ ಹೊಂದಬೇಕು ಅನ್ನೋದು ಸೌದಿ ಅರೇಬಿಯಾದ ಬಯಕೆ ಆಗಿತ್ತು. ಆದ್ರೆ ಅದಕ್ಕೆ ಆಗ ಅಮೆರಿಕ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಇನ್ನು ಈಗೇನಾಗ್ತಾ ಇದೆ, ಥಾಡ್ ಏರ್ ಡಿಫೆನ್ಸ್ ಸಿಸ್ಟಮ್ ನ ಬಿಡಿ ಭಾಗಗಳನ್ನ ಸೌದಿ ಅರೇಬಿಯಾದಲ್ಲೇ ತಯಾರು ಮಾಡೋದಕ್ಕೆ ಅಮೆರಿಕ ಒಪ್ಪಿಗೆಯನ್ನು ಕೊಡ್ತಾ ಇದೆ ಮತ್ತು ಈ ಕುರಿತಾಗಿ ಎರಡೂ ದೇಶಗಳ ನಡುವೆ ಒಂದು ಒಪ್ಪಂದ ಕೂಡ ನಡೀತಾ ಇದೆ. ಇಲ್ಲಿ ಥಾಡ್ ಏರ್ ಡಿಫೆನ್ಸ್ ಸಿಸ್ಟಮ್ ನ ಒಂದಷ್ಟು ಬಿಡಿ ಭಾಗಗಳನ್ನ ಸೌದಿ ಅರೇಬಿಯಾದ ಸೌದಿ ಅರೇಬಿಯನ್ ಮಿಲಿಟರಿ ಇಂಡಸ್ಟ್ರೀಸ್ ತಯಾರು ಮಾಡುತ್ತೆ. ಹೀಗೆ ಬಿಡಿ ಭಾಗಗಳ ತಯಾರಿಗೆ ಒಂದು ಒಪ್ಪಂದ ಆದ ನಂತರ ಇವತ್ತಲ್ಲ ನಾಳೆ ಥಾಡ್ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಸೌದಿ ಅರೇಬಿಯಾ. ಇನ್ನು ಇದಲ್ಲದೆ ಬ್ರಿಕ್ಸ್ ಕೂಟವನ್ನು ಸೇರಿದ್ರೆ ಸೌದಿ ಅರೇಬಿಯಾಗೆ ಆಗೋ ಲಾಭ ಮತ್ತು ನಷ್ಟಗಳ ಬಗ್ಗೆ ಕೂಡ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ವಿಪರೀತ ಪ್ರಮಾಣದಲ್ಲಿ ಯೋಚನೆ ಮಾಡಿರೋ ಹಾಗೆ ಕಾಣ್ತಾ ಇದೆ. ಇಲ್ಲಿ ಅಮೆರಿಕ, ಚೈನಾ ಹಾಗೂ ರಷ್ಯಾಗಳ ನಡುವೆ ಒಂದು ದೊಡ್ಡ ಮಟ್ಟದ ಜಾಗತಿಕ ಸಂಘರ್ಷ ನಡೀತಾ ಇದೆ. ಚೈನಾ ಮತ್ತು ರಷ್ಯಾಗಳು ಒಂದ್ ಕಡೆ ನಿಂತರೆ ಅಮೆರಿಕ ಹಾಗೂ ಇಡೀ ಪಶ್ಚಿಮದ ದೇಶಗಳು ಒಂದ್ ಕಡೆ ನಿಂತಿವೆ. ಸೌದಿ ಅರೇಬಿಯಾದ ದೃಷ್ಟಿಯಿಂದ ನಾವಿದನ್ನ ನೋಡೋದಾದ್ರೆ ಸೌದಿಗೆ ಹಣಕಾಸಿನ ಸಮಸ್ಯೆ ಇಲ್ಲ, ಅವರಿಗೆ ರಕ್ಷಣೆಯ ದೃಷ್ಟಿಯಿಂದ ಒಬ್ಬ ಬಲಿಷ್ಠ ಪಾಲುದಾರನ ಅಗತ್ಯ ಇದೆ. ಇದರ ಜೊತೆಗೆ ಸೌದಿ ಅರೇಬಿಯಾ ಇನ್ನು ಕೆಲವೇ ವರ್ಷಗಳಲ್ಲಿ ತೈಲದಿಂದ ಬರುವ ಆದಾಯ ಕಡಿಮೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೆ. ಹೀಗಾಗಿ ಅವರು ತಮ್ಮ ಆರ್ಥಿಕತೆ ಕುಸಿತವನ್ನ ಕಾಣದ ಹಾಗೆ ಅದನ್ನ ಹಾಗೆ ಮೇಂಟೈನ್ ಮಾಡೋ ದೃಷ್ಟಿಯಿಂದ ಬೇರೆ ಆರ್ಥಿಕ ಮೂಲಗಳ ಕಡೆಗೆ ಹೆಚ್ಚು ಗಮನವನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕಾಗಿ ಸೌದಿ ಅರೇಬಿಯಾ ಈಗ ಆಯ್ಕೆ ಮಾಡ್ಕೊಳ್ತಾ ಇರೋದು ಪ್ರವಾಸೋದ್ಯಮವನ್ನು. ಪ್ರವಾಸೋದ್ಯಮದಿಂದ ವಿಪರೀತ ಪ್ರಮಾಣದಲ್ಲಿ ಆದಾಯ ಬರುತ್ತೆ ಅನ್ನೋದು ಅರಬ್ಬರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಹೀಗಾಗಿ ಸೌದಿ ಅರೇಬಿಯಾ ಸಾಕಷ್ಟು ಪ್ರವಾಸಿ ಕೇಂದ್ರಗಳನ್ನ ಅಭಿವೃದ್ಧಿಪಡಿಸೋದಕ್ಕೆ ಹೋಗ್ತಾ ಇದೆ. ಇಷ್ಟು ದಿನ ಅಲ್ಲಿ ಮೆಕ್ಕಾ ಮದೀನಾಗಳಿಗೆ ಮಾತ್ರ ಜಗತ್ತಿನ ಬೇರೆ ಬೇರೆ ದೇಶಗಳ ಮುಸ್ಲಿಮರು ಬರ್ತಾ ಇದ್ರು. ಈಗ ಅವರನ್ನ ಹೊರತುಪಡಿಸಿ ಕೂಡ ಇನ್ನಿತರ ಮತಧರ್ಮಗಳ ಜನ ಕೂಡ ಪ್ರವಾಸಕ್ಕಾಗಿ ಸೌದಿ ಅರೇಬಿಯಾಗೆ ಬರಬೇಕು ಅಂತ ರಾಜ ಸಲ್ಮಾನ್ ಯೋಚಿಸ್ತಾ ಇದ್ದಾರೆ. ಹೀಗಾಗಿ ಸೌದಿ ಅರೇಬಿಯಾ ಈಗ ಅತಿ ದೊಡ್ಡ ಪ್ರವಾಸಿ ಕೇಂದ್ರವಾಗಿ ಬದಲಾಗುವ ನಿಟ್ಟಲ್ಲಿ ದೊಡ್ಡ ಹೆಜ್ಜೆಗಳನ್ನ ಇಡ್ತಾ ಇದೆ. ಈ ನಿಟ್ಟಲ್ಲಿ ಅವರು ತಮ್ಮ ಕಾನೂನುಗಳನ್ನ ಕೂಡ ಬದಲಾಯಿಸಿಕೊಳ್ತಾ ಇದ್ದಾರೆ. 72 ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಸೌದಿ ಅರೇಬಿಯಾ ತನ್ನ ನೆಲದಲ್ಲಿ ಮದ್ಯಪಾನಕ್ಕೆ ಕೂಡ ಅವಕಾಶವನ್ನ ಕೊಡ್ತಾ ಇದೆ. ಇಷ್ಟೆಲ್ಲ ಮಾಡ್ತಾ ಇರೋದು ತಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಯಾವ ಸಂದರ್ಭದಲ್ಲೂ ಕುಸಿಯದ ಹಾಗೆ ನೋಡ್ಕೊಳ್ಳೋದಕ್ಕಾಗಿ. ಹೀಗಿರುವಾಗ ಚೈನಾ ಮತ್ತು ರಷ್ಯಾ ಎರಡೇ ದೇಶಗಳನ್ನ ನಂಬಿಕೊಂಡು ಅಥವಾ ಆಫ್ರಿಕಾದ ದೇಶಗಳನ್ನ ನಂಬಿಕೊಂಡು ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ವಿರೋಧ ಕಟ್ಕೊಳ್ತಾ ಹೋದ್ರೆ ಸೌದಿ ಅರೇಬಿಯಾ ಜಾಗತಿಕ ಪ್ರವಾಸಿ ಕೇಂದ್ರ ಆಗಬೇಕು ಅನ್ನೋ ತನ್ನ ಕನಸನ್ನ ಕಳ್ಕೋಬೇಕಾಗಿ ಬರುತ್ತೆ. ಅಮೆರಿಕ ಹಾಗೂ ಪಶ್ಚಿಮದ ಇನ್ನಿತರ ದೇಶಗಳ ಜನ ಸೌದಿಗೆ ಬಾರದೇ ಇದ್ರೆ ಅವರಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಆದಾಯ ಬರುವುದಿಲ್ಲ. ಹೀಗಾಗಿ ಸೌದಿ ಅರೇಬಿಯಾಗೆ ಭವಿಷ್ಯದ ಆರ್ಥಿಕತೆಯ ದೃಷ್ಟಿಯಿಂದ ಕೂಡ ರಷ್ಯಾ ಮತ್ತು ಚೈನಾಗಳಿಗಿಂತ ಹೆಚ್ಚಾಗಿ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಬೇಕಾಗುತ್ತವೆ. ಇನ್ನು ತನ್ನ ರಕ್ಷಣಾ ವ್ಯವಸ್ಥೆಗಳೇನಿವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸೌದಿ ಅರೇಬಿಯಾ ಇನ್ನೊಂದಷ್ಟು ಯುರೋಪಿಯನ್ ದೇಶಗಳ ಜೊತೆ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಫ್ರಾನ್ಸ್ ನಿಂದ ಟ್ಯಾಂಕರ್ಗಳನ್ನು ತರಿಸಿಕೊಳ್ಳುವ ಬಗ್ಗೆ ಕೂಡ ಸೌದಿ ಅರೇಬಿಯಾ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇದೆಲ್ಲ ಸಾಧ್ಯ ಆಗಬೇಕು ಅಂದ್ರೆ ಚೈನಾ ಹಾಗೂ ರಷ್ಯಾಗಳ ಬ್ರಿಕ್ಸ್ ಕೂಟಕ್ಕಿಂತ ಸೌದಿ ಅರೇಬಿಯಾಗೆ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ಕೂಟದಲ್ಲಿರುವುದೇ ಅತ್ಯಂತ ಲಾಭದಾಯಕ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಸೌದಿ ಅರೇಬಿಯಾ ಬ್ರಿಕ್ಸ್ಗೆ ಕೈ ಕೊಟ್ಟು ಮತ್ತೆ ಅಮೆರಿಕದ ಪಾಳಯದಲ್ಲಿ ಮುಂದುವರಿಯುವ ನಿರ್ಧಾರವನ್ನು ಕೈಗೊಂಡ ಹಾಗೆ ಕಾಣ್ತಾ ಇದೆ. ಇದು ಗೆಳೆಯರೆ ಜಾಗತಿಕ ರಾಜಕಾರಣದಲ್ಲಾಗಿರೋ ಒಂದು ದೊಡ್ಡ ಬದಲಾವಣೆ. ಸೌದಿ ಅರೇಬಿಯಾದ ನೆಲದಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಬೇಕು ಅನ್ನೋ ಚೈನಾದ ಕನಸಿಗೆ ಯುವರಾಜ ಸಲ್ಮಾನ್ನ ಈ ನಿರ್ಧಾರ ದೊಡ್ಡ ಪೆಟ್ಟನ್ನ ಕೊಡ್ತಾ ಇದೆ. ಜೊತೆಗೆ ಡಿ-ಡಾಲರೈಸೇಷನ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯನ್ನ ಉಂಟು ಮಾಡ್ತಾ ಇರೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.